ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಸಂಜೆಗೆ 7 ಗಂಟೆ ಆಗಿತ್ತು. ನಾವು ಇವತ್ತೆಲ್ಲರೂ ರೆಡಿಯಾಗಿ ಹೊರಗೆ ಹೊಂಟಿದ್ದು. ಯಾಕಂದರೆ ಇವತ್ತು ನಮ್ಮ ತಂಗಿ ಬರ್ತಡೇ ಇತ್ತು. ಹಾಗಾಗಿ ಆಕೆಗೆ ಬರ್ತಡೇ ಸೆಲೆಬ್ರೇಷನ್ ಹೊರಗಡೆ ಹೋಟೆಲ್ನಾಗ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡಿದ್ದು. ಪಪ್ಪ ರೆಡಿಯಾಗಿ ಬಂದ ಬರ್ರಿ ಹೋಗೋನು ಹೊರಗಡೆ ಆಟೋ ಬಂದೈತಿ ಅಂತಂದು ನನ್ನ ಮಾತಿರ್ನ ಸಾನುನ ಕರ್ಯಾಕೆ ಬಂದಿರು. ಮತ್ತು ಇನ್ನು ಆಟೋಕ್ಕೆ ಕಾಲ್ ಮಾಡಿರು, ಇನ್ನೂ ಬರಾಕಿಲ್ಲ ಅಂತಂದು ವೆಯ್ಟ್ ಮಾಡತ್ತಿದ್ದು. ಮತ್ತು ಇಲ್ಲಿ ಸಾನು ಈಗ ರೆಡಿಯಾಗಿ ಕುಂತೇಳು. ಭಾಳ ಥಂಡಿತ್ತು. ಹಾಗಾಗಿ ಪಪ್ಪ ನಾನು ಗಾಡಿ ಮ್ಯಾಗ ಹೋಗಂಗಿಲ್ಲ, ಆಟೋದಾಗ ನಿಮ್ಮ ಜೊತೆ ಬರ್ತೇನಂದರು. ಮತ್ತು ಅನ್ನ, ಸವಿತಾ, ರಿಷಿ, ರಿಯಾ ಅಷ್ಟನ 4 ಜನ ಬೈಕ್ ಮೇಲೆ ಹೊಂಟಿರು. ಬಾಕಿದವ್ರು ನಾವೆಲ್ಲರೂ ಆಟೋದಾಗ ಹೊಂಟಿದ್ದು. ಇವರ ಮುಂದೆ ಹೊಂಟಿರಿ ಈಗ ಬೈಕ್ ತೊಗೊಂಡು. ಆಟೋ ನಾವು ಕಾಲ್ ಮಾಡಿ ಹೇಳಿದ್ದು, ಬಟ್ ಇನ್ನೂ ಬರಾಕಿಲ್ಲ, ಸ್ವಲ್ಪ ಲೇಟ್ ಆಗ್ತೈತಿ ಅಂದಿರು, ವೇಟ್ ಮಾಡತ್ತಿದ್ದು. ಇವರ ನೀವು ಹೋಗಿರಿ ಮುಂದೆ, ನಾವು ಬರ್ತೀವಿ ಅಂತ ಹೇಳಿದ್ದು. ಹಾಗಾಗಿ ಇವರ ಹೊಂಟಿರು. ಪ್ರಿಯಾ ತಿಳಿದಾಳು ಅವ್ರು ಅಷ್ಟೇ ಹೊಂಟಾರತ್ತಂದು, ಬಾಯ್ ಬಾಯ್ ನಾವು ಹೊಂಟಿದ್ದೀವಿ ಬಾಯ್ ಅಂತ ಹೇಳತ್ತಿಳು. ಹಾಗಾಗಿ ಆಯಿತು ನೀವು ಹೋಗುವ, ನಾವು ನೆಕ್ಸ್ಟ್ ಬರ್ತೀವಿ ನಿಮ್ಮ ಹಿಂದಿಂದ ಅಂತ ಹೇಳಿದು. ನಮ್ದು ಆಟೋನು ಈಗ ಬಂತು. ಎಲ್ಲರೂ ಹೊಂಟಿದ್ದು. ರಾತ್ರಿ 8:30 ಏನೋ ಆಲ್ಮೋಸ್ಟ್ ಆಗಿತ್ತು. ಲಘು ಲಘು ಅಂದ್ರೂ ಅಷ್ಟಾಯಿತು. ಹಾಗಾಗಿ 8:30 ಆಗಿತ್ತು. ಎಲ್ಲರೂ ಹೊಂಟಿದ್ದು. ಅವರು ಆಲ್ರೆಡಿ ಮುಂದೆ ಹೋಗಿ ರೀಚ್ ಆಗಿರು. ಎಲ್ಲರೂ ಈಗ ಹೊಂಟಿದ್ದು. ಯಾವ ಹೋಟೆಲ್ ಅಂದ್ರೆ ಎಸ್ ಗ್ರ್ಯಾಂಡಿಗೆ ಹೊಂಟಿದ್ದು. ಮತ್ತು ಲಾಸ್ಟ್ ಟೈಮು ಅಲ್ಲೇ ಹೋಗಿದ್ದು, ಚಲೋ ಐತೆ ಅಂದ್ಕೊಂಡು ಮತ್ತು ಅಲ್ಲೇ ಬಂದಿದ್ದು. ಮತ್ತು ಈಗ ಜಸ್ಟ್ ಇಲ್ಲಿ ಬಂದು ಮತ್ತು ಅವ್ರು ಕೇಳಿದ್ರು ನಮಗೆ, ನೀವು ಬರ್ಡೇ ಸೆಲೆಬ್ರೇಟ್ ಮಾಡೋರಿದ್ರಂದ್ರೆ ಇಲ್ಲೇ ಟೇಬಲ್ ಮ್ಯಾಗ ಕಟ್ ಮಾಡೋರಿದ್ರೆ ಇಲ್ಲಿ ಮಾಡಿರಿ, ಇಲ್ಲತ್ತಂದ್ರೆ ಹೊರಗೆ ಲಾನ್ ಐತಿ, ಲಾನ್ದಾಗ ಕಟ್ ಮಾಡಿರಿ ಅಂತಂದರು. ಆಯ್ತು ರೀ, ನಾವು ಡಿಸೈಡ್ ಮಾಡಿ ಹೇಳ್ತೀವಿ ಅಂತಂದು. ಮತ್ತು ನಮ್ಮ ಅಣ್ಣ ಪಪ್ಪ ಅದ ಡಿಸೈಡ್ ಮಾಡಿದ್ರು. ನಮ್ಮ ತಂಗಿನ ಹೊರಗಡೆನೇ ಇರಲಿ ಲಾನ್ದಾಗ ಅಂತ ಹೇಳಿದ್ದು. ಹಾಗಾಗಿ ಅವರು ಅಲ್ಲಿ ಹೊರಗೆ ಅರೇಂಜ್ಮೆಂಟ್ ಮಾಡಿ ಕೊಡತ್ತಿರು, ಟೇಬಲ್ ಅದ. ನಾನು ಅಷ್ಟೊತ್ತನ ಒಂದು ಸ್ವಲ್ಪ ಹೋಟೆಲ್ದ ಇದನ್ನು ವಿಡಿಯೋ ಮಾಡೋಣ ಅಂತಂದು ವಿಡಿಯೋ ಮಾಡತ್ತೀನಿ. ಅವರೆಲ್ಲ ಅರೇಂಜ್ಮೆಂಟ್ ಮಾಡೋತನ ಅಂದ್ರೆ ನಮ್ಮ ಸಾನು, ರಿಯಾ, ರಿಷಿ 3 ಜನ ಅಲ್ಲಿರೋ ಸ್ಟೇಜ್ ಮ್ಯಾಗ ಅಲ್ಲಿ ಇಲ್ಲಿ ಓಡಾಡಿ ದುಮ್ಡಿ ಹಾಕತ್ತಿರು. ಹುಡುಗರು ಅಂದ್ರೆ ಒಟ್ಟು ಹಂಗೆ ಹೊಸ ಇದನ್ನ ಎಲ್ಲಿಗೆ ನೋಡ್ತಾರೋ ಜಾಗ, ಅಲ್ಲಿ ಆಟ ಆಡೋಕ್ಕೆ ಸ್ಪೇಸ್ ಇತ್ತಂದ್ರೆ ಆಯಿತು. 3 ಜನ ಓಡಾಡತ್ತಿರು. ನಮ್ಮ ಅಣ್ಣ ಬಂದೀಗ 3 ಜನಕ್ಕೆ ಬೈಯತ್ತಿದ್ದ. ಇವ್ರದ್ದು 3 ಜನರದನ ಆವಾಜ್ ಜಾಸ್ತಿ ಆಗಿತ್ತು. ಹಾಗಾಗಿ ಅವ್ನು ಬೈಯತ್ತಿದ್ದ, ಚೀರಾಡಬೇಡ್ರಿ, ಸುಮ್ಮಿರ್ರಿ, ಇಲ್ಲ ಅಂತಂದ್ರೆ ಬಡಿತೀನಿ ನೋಡಿ ಅಂತ ಅನ್ನತ್ತಿದ್ದ. ಅಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಹೇಳಿದ್ರಲ್ಲ, ಅದ ಜಾಗದ ಹತ್ರ ಇವರ ರ್ಯಾಬಿಟ ಮತ್ತು ಪ್ಯಾರೋಟ ಎಲ್ಲನೂ ಸಾಕಿದ್ರು. ಸೊ ಅವು ನೋಡೋಕೆ ಚಲೋ ಇದ್ದು. ಅವ್ರು ನಮ್ಮ ಪಪ್ಪ ಇವ್ರಿಗೆ ತೋರಿಸಿರು. ಅದನ್ನೇನು ತೋರಿಸಿರು, ಇವ್ರು ಕೇಕ್ ಕಡೆ ಬಿಟ್ಟು ಬರೀ ರ್ಯಾಬಿಟ ಸುತ್ತ ಹಾಕ್ತಿರು. ಸ್ವಲ್ಪ ಚಂದ ದೊಡ್ಡದಾಗಿ ಕುಂತಿತ್ತದ. ಇವ್ರು ಹೋಗಿ ಅದನ್ನು ಮುಟ್ಟಿ ಓಡಿ ಬರಾತಿರು. ಈಗೆಲ್ಲ ಅರೇಂಜ್ಮೆಂಟ್ ಆಯಿತು. ಸೊ ಇನ್ನು ಹೋಗೋಣ್ರಿ ಕೇಕ್ ಕಟ್ ಮಾಡೋಕೆ ಅಂತ ಅಂದರು. ನಮ್ಮ ತಂಗಿ ನೋಡ್ರಿ, ಈಕೆ ಬರ್ಡೇ ಗರ್ಲು. ಸೊ ಫುಲ್ ಮಿಂಚ್ತಾ ಇದ್ದಾಳು. ಇನ್ನು ಅವ್ರು ಅರೇಂಜ್ಮೆಂಟ್ ಮಾಡತ್ತಿರು. ಹಾಗಾಗಿ ಅಷ್ಟೊತ್ತನ ಎಲ್ಲರೂ ಆ ಕಡೆ ಈ ಕಡೆ ಓಡಾಡತ್ತಿರು. ಇನ್ನು ಆಯ್ತಿಲ್ಲ ಅಂತಂದು. ಹಾಗಾಗಿ ಸೊ ವೇಟ್ ಮಾಡತ್ತಿದ್ದು ಎಲ್ಲರೂ ಅಂತ ಹತ್ತಿರದನು ಬರಾತಿರು. ಹೊರಗೆ ಥಂಡಿ ಐತಿ, ಬೇಡ, ಅವ್ರದ್ದು ಎಲ್ಲ ಅರೇಂಜ್ಮೆಂಟ್ ಆದ ನಂತರ ಕರೀರಿ, ನಾವು ಇಲ್ಲೇ ಕುಂತೇವಿ ಅಂತಂದರು. ಅಷ್ಟೊತ್ತನ ಸಾನು, ರಿಷಿ ಅದ ಎಲ್ಲರೂ ಇದನ್ನು ಫಿಶ್ ಟ್ಯಾಂಕ್ ಇತ್ತು, ಅದನ್ನೆಲ್ಲ ನೋಡ್ಕೊತ ಕುಂತಿರು. ಈಗೆಲ್ಲ ರೆಡಿ ಆಗೈತಿ ಬರ್ರಿ ಅಂತ ಹೇಳಿರು. ಹಾಗಾಗಿ ನಾನು ಕೇಕ್ ತೊಗೊಂಡು ಹೊಂಟೀನಿ. ಅರೇಂಜ್ಮೆಂಟ್ ಎಲ್ಲ ಮಾಡಿರು. ಸಾನು, ರಿಷಿ, ರಿಯಾ 3 ಜನ ಬಳೋತಾಗಿಂದ ವೇಟ್ ಮಾಡತ್ತಿರು, ಯಾವಾಗ ಕೇಕ್ ಕಟ್ ಮಾಡೋದು ಅಂತ ಅಂದ. ನಾವು ಬಂದು ಸ್ವಲ್ಪ ಡಿಸ್ಕಸ್ ಮಾಡೋಕೆ ಸ್ವಲ್ಪ ಟೈಮ್ ಆಯಿತು. ಆ ನಂತರ ಅವ್ರು ಅರೇಂಜ್ಮೆಂಟ್ ಮಾಡಿ ಕೊಡೋಕೆ ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ಫೈನಲಿ ಎಲ್ಲ ಅರೇಂಜ್ ಆಗಿ ಇನ್ನು ಕೇಕ್ ಕಟ್ ಮಾಡೋದಕ್ಕೆ ಎಲ್ಲರೂ ಟೇಬಲ್ ಕಡೆ ಬಂದು
ಇದು ಚಾಕ್ಲೇಟ್ ಕೇಕ್ ತೊಗೊಂಬಂದಿದ್ದು. ಇದು ನಮ್ಮ ಮನ್ಯಾಗ ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಕೇಕ್ ಇದು ಚಾಕ್ಲೇಟ್ ಕೇಕ್. ಇದು ಬಿಟ್ಟರೆ ಬ್ಲ್ಯಾಕ್ ಫಾರೆಸ್ಟ್ ಇಷ್ಟ ಆಗ್ತೈತಿ ಎಲ್ಲರಿಗೂ. ನಾವು ಮೋಸ್ಟ್ ಆಫ್ ಬರ್ತಡೇಗೆ ಅದನ್ನ ತರ್ತೀವಿ. ಮತ್ತೀಗ ಎಲ್ಲ ರೆಡಿ ಆಗತ್ತೇಳು. ಇದು ಹ್ಯಾಪಿ ಬರ್ತಡೇ ಅಂತ ಬರ್ದಿರೋ ಇದನ್ನು ಮತ್ತು ಕ್ರೌನ ಹಾಕತ್ತಿದ್ದು ಆಕೆಗೆ. ಸಾನೂನ ಇದು ದೊಡ್ಡದ ಕ್ರೌನ್ ನೋಡಿ ಇದನ್ನು ಹಾಕು ಆಂಟಿ ಇದನ್ನು ಹಾಕು ಅಂತ ಹೇಳತ್ತೇಳು. ಆಕೆ ಇದೇನು ಬೇಡ ಭಾಳ ದೊಡ್ಡದೈತಿ ಅನ್ನತ್ತೇಳು. ಆದರೂ ಸಾನು ಇದನ್ನ ಹಾಕು ಆಂಟಿ ಇದನ್ನ ಹಾಕು ಅನ್ನತ್ತೇಳು. ಆಕೆ ನನಗಿಂತನೂ ಜಾಸ್ತಿ ಕ್ರೌನ ಎದ್ದು ಕಾಣ್ತೈತಿ ಬೇಡ ಅಂತಂದು ಸ್ಮಾಲ್ ಇರೋದನ್ನ ಹಾಕ್ಕೊಂಡಳು. ರಿಯಾ ಇಲ್ಲಿ ನಾನು ಹರಿಸ್ತೀನಿ ಅಂತ ಅನ್ನತ್ತೇಳು ಅದು ಇದನ್ನು. ಮತ್ತು ಇವ್ರು 3 ಜನ ದುಂಬಡಿ ಹಾಕತ್ತೀರು. ರಿಷಿ ಮಾತ್ರ ರ್ಯಾಬಿಟ್ ಬಿಟ್ಟು ಬರಾಕಿಲ್ಲ, ಬರೀ ರ್ಯಾಬಿಟ್ ಹತ್ರ ಇದ್ದ. ನಾವು ಕರಿದ ತಕ್ಷಣ ಇಲ್ಲಿ ಬರಾವ, ಇನ್ನು ನೀವು ಕಟ್ ಮಾಡಾನಿಲ್ಲ ಅನ್ನವ, ಓಡಿ ಹೋಗಿನಿಲ್ಲ ಅವ ಆ ಕಡೆ. ಈಗ 1-2 ನಿಮಿಷ ನಿಂತಿರ್ತಾನು, ನಿಲ್ಗುಡ್ದನ ಮತ್ತೆ ಓಡಿ ಹೋಗ್ತಾನು. ಈಗ ಯಾವಾಗ ಕಟ್ ಮಾಡಿರಿ ಅಲ್ಲಿ ಮತ್ತೆ ರ್ಯಾಬಿಟ್ ಕಡೆ ಹೋಗ್ತೀನಿ ಅಂತ ಹೇಳ್ಕೊತ ನಿಂತಿದ್ದ. ಎಲ್ಲರೂ ಕೂಡಿ ಹಿಂಗೆ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರೆ ಭಾಳ ಖುಷಿ ಅನ್ನಿಸ್ತೈತಿ. ಲೈಫ್ದಾಗ ಬರೋ ಸಣ್ಣ ಮೂಮೆಂಟ್ನ ಮತ್ತು ನಮಗಿರೋ ಸ್ಪೆಷಲ್ ಡೇಸ್ಗಳನ್ನ ಎಲ್ಲರೂ ಕೂಡಿ ಈ ಥರ ಸೆಲೆಬ್ರೇಟ್ ಮಾಡಿದ್ರೆ ಭಾಳ ಚಲೋ ಅನ್ನಿಸ್ತೈತಿ ಮತ್ತು ಖುಷಿ ಸಿಗ್ತೈತಿ. ಈಗ ಕೇಕ್ ಕಟ್ ಮಾಡಿ ಆಯಿತು. ಎಲ್ಲರೂ ಒಬ್ಬೊಬ್ಬರು ಕೇಕ್ ತಿನ್ಸಾತಿದ್ದು. ಮತ್ತು ಇರೋ ಸಣ್ಣ ಲೈಫ್ದಲ್ಲಿ ಪ್ರತಿಯೊಂದನ್ನು ಮೂಮೆಂಟ್ನ ಎಂಜಾಯ್ ಮಾಡ್ತಾ ಎಲ್ಲರೂ ಖುಷಿಯಾಗಿರಬೇಕು. ಇದು ಬರ್ಡೇ ಆಕೆಗೂ ಭಾಳ ಸ್ಪೆಷಲ್ ಇತ್ತು, ನಮಗೂ ಎಲ್ಲರಿಗೂ ಭಾಳ ಸ್ಪೆಷಲ್ ಇತ್ತು. ಇದು ಬ್ಯಾಚುಲರ್ ಆಗಿ ಆಕಿದ್ದು ಲಾಸ್ಟ್ ಬರ್ಡೇ. ನೆಕ್ಸ್ಟ್ ಇಯರ್ಕಂದ್ರೆ ಮ್ಯಾರೇಜ್ ಆಗಿರ್ತೈತಿ. ಹಾಗಾಗಿ ಸ್ವಲ್ಪ ಮೆಮೊರೇಬಲ್ ಆಗಿರಲಿ ಅಂತ ನಾವೆಲ್ಲರೂ ಚಲೋ ತಂಗೆ ಸೆಲೆಬ್ರೇಟ್ ಮಾಡಿದ್ದು. ಆಕೆಗೂ ಭಾಳ ಖುಷಿ ಆಯಿತು. ನಾವೆಲ್ಲ ಹಿಂಗೆ ಮಾಡಂತೀನಿ, ನೀವು ಈ ಥರ ಇದು ಲಾಸ್ಟ್ನ ಹಿಂಗೆ ಇದೇನಂತ ಹಿಂಗೆ ಮಾಡತ್ತೀರೇನಂತ ಬರೀ ಅನ್ನತ್ತೀಳು. ಸ್ವಲ್ಪ ಎಮೋಷ್ನಲ್ ಆಗತ್ತೀಳು. ಹಾಗೇನಿಲ್ಲ ತಗೋ, ನೆಕ್ಸ್ಟ್ ಇಯರ್ ಅಲ್ಲಿದ್ರೂ ನಾವೆಲ್ಲರೂ ಅಲ್ಲಿ ಬಂದು ಮತ್ತೆ ಬರ್ಡೇ ಮಾಡ್ತೀವಿ ಅಂತ ಹೇಳತ್ತಿದ್ದು. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ದು, ಖುಷಿನೂ ಪಟ್ಟು. ಲೈಫ್ ಅಂದರೆ ಈಗಿನ ಕಾಲದಾಗ ಭಾಳ ಅನ್ಪ್ರೆಡಿಕ್ಟೇಬಲ್ ಆಗೈತಿ ಮತ್ತು ಅನ್ಎಕ್ಸ್ಪೆಕ್ಟೇಬಲ್ ಆಗೈತಿ. ನಾವೇನು ಅಂದ್ಕೊಂಡಿರ್ತೀವಿ ಹಂಗೆ ಇರಂಗಿಲ್ಲ ಲೈಫು. ವಿದಿನ್ ಅ ಸೆಕೆಂಡ್ ಒಳಗೆ ಎಲ್ಲನೂ ಚೇಂಜ್ ಆಗ್ತಾ ಇರ್ತೈತಿ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣನ ಈ ಮೂಮೆಂಟ್ನ ನಾವು ಎಂಜಾಯ್ ಮಾಡಬೇಕು. ಇವತ್ತಿದ್ದಿದ್ದು ನಾಳೆ ಇರಂಗಿಲ್ಲ. ಹಾಗಾಗಿ ಈಗ ನಮ್ಮ ಪಾಲಿಗೆ ಏನು ಬಂದಿರುತ್ತಲ್ಲ ಅದನ್ನು ಆ ಕ್ಷಣನ ಎಂಜಾಯ್ ಮಾಡಿಬಿಡಬೇಕು. ಅದಕ್ಕೆ ಟೈಮ್ ಒಂದು ಸಲ ಮೀರಿ ಹೋಯ್ತಂದ್ರೆ ಮತ್ತೆ ಅದು ಸಿಗಲಿ ಅಂದರೆ ಅದು ಮತ್ತೆ ಸಿಗಂಗಿಲ್ಲ ಅದು ಟೈಮ. ಹಾಗಾಗಿ ಸಿಕ್ಕಿರೋ ಟೈಮ್ನ ಸಿಕ್ಕಿರೋ ದಿನಾನ ನಾವು ಅದನ್ನು ಎಂಜಾಯ್ ಮಾಡಬೇಕು. ಇಲ್ಲಿ ಸಾನು ರಿಷಿ ಎಲ್ಲರೂ ಕೇಕ್ ತಿನ್ಸತ್ತಾರು. ಈಗ ಕೇಕ್ ಕಟ್ಟಿಂಗ್ ಆಯಿತು, ಎಲ್ಲರೂ ಕೇಕ್ ತಿನ್ನಿಸಿದ್ದು ಆಯಿತು. ಈಗ ಲಾಸ್ಟಾಗಿ ಅನ್ನ, ಸವಿತಾ ಮತ್ತು ರಿಯಾ 3 ಜನ ಕೇಕ್ ತಿನ್ಸತ್ತಿರು. ಈಗ ಕೇಕ್ ಎಲ್ಲ ತಿನ್ನಿಸಿ ಅದಾದಮೇಲೆ ಒಂದು ಸ್ವಲ್ಪ ಫೋಟೋ ಗ್ರೂಪ್ ಫೋಟೋ ಎಲ್ಲ ತಕ್ಕೊಂಡು ಆಯಿತು. ಅದಾದಮೇಲೆ ಎಲ್ಲರೂ ಊಟ ಮಾಡೋದಕ್ಕಂತಂದು ಒಳಗೆ ಹೋದು. ಇಲ್ಲೇ ಊಟ ಮಾಡೋಕೆ ಒಳಗೆ ಬಂದು ಕುಂತು ನಮಗೆಲ್ಲರಿಗೂ ನಾನ್ ವೆಜ್ ಬೇಕಾಗಿತ್ತು. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನ್ ವೆಜ್ ತಿಂದಿದ್ದು, ಹಾಗಾಗಿ ನಾನ್ ವೆಜ್ ತಿನ್ನೋರಿದ್ದು. ಬಟ್ ಈ ಸಲ ಅವರು ಏನು ಹೇಳಿದರು, ನಾನ್ ವೆಜ್ ಬಂದಿದೆ ರೀ, ಓನ್ಲಿ ವೆಜ್ ಇದೆ ಅಂತ ಹೇಳಿದರು. ಆವಾಗ ನಮಗೆ ಗೊತ್ತಾಯಿತು ಇವರು ಲಾಸ್ಟ್ ಟೈಮ್ ಇದ್ದಿದ್ದು ಹೋಟೆಲ್ ಓನರ್ ಬಿಟ್ಟು ಹೋಗಿದ್ದಾರು. ಈಗ ಹೊಸದಾಗಿ ಬೇರೆದವ್ರು ಪರ್ಚೇಸ್ ಮಾಡಿದಾರಂತ ಗೊತ್ತಾಯಿತು. ಮತ್ತು ಈಗ ಇಲ್ಲೆಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡಿದೆವು. ಇನ್ನು ಮತ್ತು ಈ ಹೋಟೆಲ್ ಬಿಟ್ಟು ಹೊರಗಡೆ ಬೇರೆ ಕಡೆ ಹೋಗ್ತೀವಂದ್ರೆ ಮತ್ತೆ ಸರಿ ಅನ್ಸಂಗಿಲ್ಲ. ಇರಲಿ ಇರುವತ್ತು ಅಂತಂದು ಹುಡುಗರಿಗೆ ಕನ್ವಿನ್ಸ್ ಮಾಡಿ ವೆಜ್ ತಿನ್ನೋನು ಅಂತಂದು ವೆಜ್ ಆರ್ಡ್ರ್ ಮಾಡಿದ್ದು. ಬಟ್ ಇಲ್ಲಿ ಲಾಸ್ಟ್ ಟೈಮ್ ಯಾವ ಥರ ಊಟ ಕೊಟ್ಟಿಲ್ಲ ಆ ಥರ ಊಟ ಇರಲಿಲ್ಲ. ಲಾಸ್ಟ್ ಟೈಮ್ದವರು ನಾನ್ ವೆಜ್ ಆಗಲಿ ವೆಜ್ ಆಗಲಿ ಎರಡೂ ಟ್ರೈ ಮಾಡಿದ್ದು, ಎರಡೂ ಚಲೋ ಊಟ ಇತ್ತು. ಈ ಸಲ ಅಷ್ಟೊಂದು ಸರಿಯಾಗಿ ಒಟ್ಟು ಊಟ ಇರಲಿಲ್ಲ, ಯಾರಿಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ಇಲ್ಲಿ ಊಟದಾಗ ಸ್ಟಾರ್ಟರ್ ಮಸಾಲ ಪಾಪಡು ಮತ್ತು ಸೂಪ್ ಒಳಗೆ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ದು. ಅದಾದಮೇಲೆ ಮೇನ್ ಕೋರ್ಸಿಗೆ 3 ವೆರೈಟಿ ಇದನ್ನು ಬಾಜಿ ಮತ್ತು ಗ್ರೇವಿ ಆರ್ಡ್ರ್ ಮಾಡಿದ್ದು. ಸೂಪ್ ಜರ ಜಾಸ್ತಿ ಸ್ಪೈಸಿ ಇತ್ತು. ಆದ್ರೂ ರಿಯಾ ನನಗೆ ತಿನ್ನಿಸು ಅನ್ನತ್ತೇಳು. ಮತ್ತು ಪಾಪಡ್ ಕೂಡ ಅಷ್ಟೇ ಎಲ್ಲ ಮಸಾಲ
ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಇತ್ತು. ಮನ್ಯಾಗ ಒಟ್ಟು ಕಾಯಿಪಲ್ಯ ಒಳಗೆ ಉಳ್ಳಾಗಡ್ಡಿ ಅದ ಬಂದ್ರೆ ತೆಗೆದು ಇಡ್ತಾಳು. ಬಟ್ ಇಲ್ಲಿ ಎಲ್ಲ ಕೂಡಿಸಿ ತಿನಿಸು ಅಂತ ಅನ್ನತ್ತೇಳು. ಮತ್ತು ಇಲ್ಲಿ ಸಾಕು ಸೂಪ್ ಅಂತ ಹೇಳ್ರೆ ಕೇಳಾಕಿಲ್ಲ. ಸೂಪ್ ಹಾಗೆ ಕುಡಿಯತ್ತೇಳು. ಎಲ್ಲರೂ ಫಸ್ಟ್ ಈಗ ಸೂಪ್ ಕುಡಿಯತ್ತೀರು. ಮೇನ್ ಕೋರ್ಸ್ದಾಗ ವೆಜ್ ಖೀಮಾ, ಕಾಜು ಪನ್ನೀರ ಮತ್ತು ದಾಲ್ ತೊಗೊಂಡಿದ್ದು. ಮತ್ತು ಎಲ್ಲರೂ ಒಂದೊಂದು ಕುಲ್ಚಾ ತೊಗೊಂಡಿದ್ದು. ಮತ್ತು ರೈಸ್ ಒಳಗೆ ಗೀ ರೈಸ, ಜೀರಾ ರೈಸ ಆರ್ಡ್ರ್ ಕೊಟ್ಟಿದ್ದು. ಲಾಸ್ಟ್ ಟೈಮ್ ಬಂದು ಕಂಪೇರ್ ಮಾಡಿದರೆ ಲಾಸ್ಟ್ ಟೈಮ್ ಹೋಟೆಲ್ ಊಟಕ್ಕೂ ಈಗಿಂದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಲಾಸ್ಟ್ ಟೈಮ್ ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟಿ ಇತ್ತು. ಈ ಸಲ ಒಟ್ಟು ಟೇಸ್ಟ್ ಇರಲಿಲ್ಲ. ಆದ್ರೂ ಬಂದಿದ್ದೀವಿ ಈಗ ಅನಿವಾರ್ಯ ಅಂತಂದು ಊಟ ಮಾಡಿದ್ದು. ಮತ್ತು ಅಷ್ಟೊಂದು ಟೇಸ್ಟ್ ಫುಡ್ ಇರಲಿಲ್ಲ. ಸ್ವಲ್ಪ ಎಲ್ಲರಿಗೂ ಬೇಜಾರಾಯಿತು. ಇರಲಿ, ಏನು ಮಾಡೋಕ್ಕೆ ಬರಲ್ಲ, ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಊಟ ಮಾಡಿದ್ದು. ಈಗ ಎಲ್ಲರದ್ದು ಊಟ ಆಯಿತು. ಈಗ ಲಾಸ್ಟಿಗೆ ಲಸ್ಸಿ ಆರ್ಡ್ರ್ ಮಾಡಿದ್ದು. ನಂಗೆ ತಿರುಗಿ ಮಮ್ಮಿಗೆ, ಸುಪ್ರಿಯಾದ ಬ್ಯಾಡ್ ಅಂದರು. ಮತ್ತು ಅನ್ನ ಮತ್ತು ಸವಿತಾ ಇಬ್ಬರು ಸ್ಪ್ರೈಟ್ ತೊಗೊಂಡಿರು. ಇಲ್ಲಿ ರಿಯಾ ಅವ್ರ ಆಯಿ ಕುಡ್ಸತ್ತಾಳು. ಅವ್ರ ಆಯಿನ ರಿಯಾಗೆ ಕುಡಿಸಿದ ತಕ್ಷಣ ಆಕೆ ಆಯಿ ನೀ ಸ್ವಲ್ಪ ಕುಡಿ ಅಂತಂದು ಅವ್ರ ಆಯಿ ಕುಡ್ಸತ್ತೇಳು.
ಸ್ವಲ್ಪ ಸ್ವಲ್ಪ ಬಡಿ ಸೊಪ್ಪಿಂದ ಮನೆಗೆ ಹೊಂಟಿದ್ದು. ಸವಿತಾ ತಂದಿದ್ದು ಬೆಟ್ಟಿಗೆ ಹೋದರು. ನಾವೆಲ್ಲರೂ ಮತ್ತು ಆಟೋಗೆ ಕಾಲ್ ಮಾಡಿ ಎಲ್ಲರನ್ನೂ ಕಳಿಸಿದ್ದು. ಅವರು ಹೋದರು. ನಾವು ಆಟೋ ಸಲುವಾಗಿ ಹೊರಗಡೆ ವೇಟ್ ಮಾಡತ್ತಿದ್ದು. ನಮ್ಮ ಮಮ್ಮಿಗೆ ಅತ್ತಿರಿಗೆ ಸ್ವೆಟ್ರ್ ಹಾಕೊಂಬರ್ಬೇಡ್ರಿ ಅಂತ ಹೇಳೀನಿ. ಅವರೆಲ್ಲ ಚಳಿ ಐತಿ ನಾವು ಹಾಕೊಂಬರ್ತೇವಂತ ಅಂದರು. ಈಗ ಲಾಸ್ಟಿಗೆ ಹೊರಗೆ ಬಂದು ನಿಂತ ತಕ್ಷಣ ನನಗೆ ಜಾಸ್ತಿ ಥಂಡಿ ಹತ್ತಾಕಿಡಿತು. ಹಾಗಾಗಿ ಅಯ್ಯೋ ಥಂಡಿ ಹತ್ತೈತಿ ಒಳಗೆ ಹೋಗೋಣ ನಡ್ರಿ ಅಂತ ಅನ್ನತ್ತೀನಿ. ಅವ್ರು ಯಾರೋ ಸ್ವೆಟ್ರ್ ಹಾಕೊಂಬರ್ಬೇಡ್ರಿ ಅಂತ ಅನ್ನತ್ತಿರು ಅಂತಂದು ನನಗೆ ಇದನ್ನು ಮಾಡತ್ತಿರು, ಟೀಸ್ ಮಾಡತ್ತಿರು. ಅವರ ಇಲ್ರಿ ನಡ್ರಿ ಒಳಗೆ ಹೋಗ್ಕೊಂಡೋನು ಆಟೋ ಬರೋತನ ಅಂತ ಹೇಳಿ ಮತ್ತು ಎಲ್ಲರನ್ನೂ ಒಳಗೆ ಕರ್ಕೊಂಬಂದು ಕುಣಿಸ್ಕೊಂಡು ಇಲ್ಲಿ ಒಳಗೆ ಬಂದು ಕುಂತ್ರೆ ಇವ್ರು ಖಾಲಿ ಕುಂಡೋದು ಬಿಟ್ಟು ಅವ್ರಿಗೆ ಗಿಫ್ಟ್ ನಾವು ಏನೇನು ತಂದೇವಿ ಕೊಟ್ಟಿದ್ದೇವೆ ಅದನ್ನೆಲ್ಲ ನೋಡೋಣ ಅಂತಂದು ಅಲ್ಲೇ ಹೋಟೆಲ್ದಾಗನ ಗಿಫ್ಟ್ ಎಲ್ಲ ಓಪನ್ ಮಾಡಿದ್ರು. ಇದು ರಾಹುಲ್ ತಂದಿರೋ ಬ್ರಾಸ್ಲೆಟ. ಇದನ್ನ ಫಸ್ಟ್ ಓಪನ್ ಮಾಡಿ ಇದನ್ನು ನೋಡ್ರು. ಆಮೇಲೆ ನಾನು ಮತ್ತು ಅನ್ನ ಕೊಟ್ಟಿದ್ದೆಲ್ಲ ಮನ್ಯಾಗ ನೋಡಕ್ಕೆ ಬರ್ತಿತ್ತಂದ್ರು. ಇದನ್ನೊಂದು ಓಪನ್ ಮಾಡಿರು. ಬೆಳ್ಳಿದ ಬ್ರಾಸ್ಲೆಟ್ ಕೊಟ್ಟಿರು. ಚಂದಿತ್ತು, ಅಗದಿ ಸಿಂಪಲ್ಲ. ಮತ್ತು ಆಕೆಗೆ ಬ್ರಾಸ್ಲೆಟ್ ಇಷ್ಟ ಆಯಿತು. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.